ಹಾಗೆ ಈಗ ವಿಶ್ವ ಹಿರೇಮಠ ಅಂತ ಹೇಳಿ ಕರೆ ಮಾಡಿದ್ದಾರೆ. ವಿಶ್ವ ಹಿರೇಮಠ ಅವರೇ ಮಾತನಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಇದು ಬಿಜೆಪಿ ಅವ್ರು ಯಾರೋ ಮಾತಾಡ್ತಿದ್ರು ಸರ್ ಪರವಾಗಿ. ಅವ್ರ ಜೊತೆ ಮಾತಾಡಬೇಕು. ಮಾತಾಡಿ, ಶರತ್ ಇದ್ದಾರೆ. ನಮಸ್ಕಾರ ಶರತ್ ಅವರೇ. ನಮಸ್ತೆ. ನಮಸ್ತೆ. ಸರ್, ಇದು ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಮ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದು ನಿಮಗೆ ಗೆಲುವಾಗಿದೆ ನಿಮಗೆ? ಇಲ್ಲ ಸರ್, ಖಂಡಿತವಾಗಿ ಇದು ಗೆಲ್ಲುವಂತೂ ಅಲ್ಲ. ಅವ್ರ ಪ್ರಶ್ನೆ ಕೇಳ್ಕೊಳ್ಳಿ. ಸರ್, ಗೆಲುವಂತ ನಿಮ್ಮ ಅಭಿಜಿತ್ ದೀಪ್ಗೆ ಅವರು ಸಂಭ್ರಮಾಚರಣೆ ಪಟ್ಟರವರು. ಆಯ್ತು ಸರ್, ಈಗ ಒಂದು ಒಂದು ಇದು ಕೊಡ್ತೀನಿ ಸರ್ ಎಕ್ಸಾಂಪಲ್. ನಿಮ್ದೊಂದು ಬೈಕ್ ಇರುತ್ತೆ ಸರ್, ಗಾಡಿ ನಿಮ್ಮ ಹೆಸರು ಮೇಲೆ ಇರುತ್ತೆ. ಅದನ್ನೇ ಅಂತೇಳಿ ಸರ್. ಓಕೆ ಓಕೆ. ಸರ್, ನಿಮ್ದೊಂದು ಬೈಕ್ ಇರುತ್ತೆ, ಅದನ್ನ ಬೇರೆಯವ್ರು ತಗೊಂಡೋಗ್ತಾರೆ. ನಿಮ್ ಫ್ರೆಂಡ್ ತಗೊಂಡೋಗ್ತಾರೆ, ಅಲ್ಲಿ ಬೇರೆ ಕಡೆ ಆಕ್ಸಿಡೆಂಟ್ ಆಗುತ್ತೆ. ಆ ಬೈಕ್ ಅಲ್ಲಿ ಆಕ್ಸಿಡೆಂಟ್ ಮಾಡಿದವನಿಗೆ ತಳಿಸ್ತಾರ, ಇನ್ನು ನಿಮಗ್ ಬಂದು ತಳಿಸ್ತಾರ? ಯಾಕಂದ್ರೆ ಬೈಕ್ ನಿಮ್ಮ ಹೆಸರು ಮೇಲೆ ಇರ್ತಲ್ಲ. ಓಕೆ. ಸರ್, ಯಾರಿಗೆ ತಳಿಸ್ಬೇಕು ಸರ್? ನೀವು ನಿಮ್ ಬೈಕ್ ಅನ್ನ ಇವ್ರು ಕೊಟ್ಟಿದ್ದೀರಿ, ಇವ್ರು ಆಕ್ಸಿಡೆಂಟ್ ಮಾಡ್ತಾರೆ, ಇವ್ರಿಗೆ ಹೊಡಿಬೇಕಾ ನಿಮ್ಗೆ ಹೊಡಿಬೇಕಾ ಅಂತ ಕೇಳ್ತೀವಿ. ಸರ್, ಈಗ ನಂದೇ ಬೈಕ್ ಸರ್. ಬೇಡ ಸರ್, ಬೇಡ, ನಿಮ್ದು ಕೇಳ್ತೀನಿ. ನಿಮ್ದು ಬೈಕ್ ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಾ ಅಥವಾ ವಾಹನದ ಮಾಲೀಕರಿಗೆ ಶಿಕ್ಷೆ ಆಗ್ಬೇಕಾ ಅಂತ ನಿಮ್ಗೆ ಕೇಳ್ತಾ ಇದ್ದೀರಿ. ಶರತ್ ಸರ್, ನೀವು ಹೇಳಿದ ಅನಾಲಜಿ ನಾನು ಅರ್ಥ ಮಾಡ್ಕೊಂಡೆ. ಬಟ್ ಕಡಾಖಂಡಿತವಾಗಿ ನನ್ನ ಗಾಡಿ ನನ್ನ ಹೆಸರಲ್ಲಿದೆ, ಆದರೆ ನನ್ನ ಮಿತ್ರರು ತೊಗೊಂಡು ಹೋಗ್ತಾ ಇಲ್ಲ ಇದನ್ನು. ಇವಾಗ ನಾನೊಂದು ಗಾಡಿ ಒಂದು ಲಾಜಿಸ್ಟಿಕ್ಸ್ ಕಂಪನಿ ಓನ್ ಮಾಡ್ತಿದ್ದೀನಿ ಅಂತಂದರೆ, ನಾನು ನೇಮಕಾತಿ ಮಾಡಿರೋ ಡ್ರೈವರು ಎಲ್ಲಾದರೂ ಆಕ್ಸಿಡೆಂಟ್ ಮಾಡಿದ್ರೆ ಕಡಾಖಂಡಿತವಾಗಿ ನಾನೇ ಹೊಣೆ. ಸೊ ಅದೇ ನಿಟ್ಟಿನಲ್ಲೇನೆ ಇಲ್ಲಿ ನಡೀತಾ ಇರೋದು. ಸರ್, ನಾನೇ ನಿಮ್ಮ ಫ್ರೆಂಡ್ಸ್, ನಿಮ್ ಫ್ರೆಂಡ್ ಅನ್ಕೊಂಡ್ರು ವಿಶ್ವ ಹಿರೇಮಠ ನಿಮ್ ಫ್ರೆಂಡ್. ನಾನು ಅರ್ಜೆಂಟ್ ಒಂದು ಬೈಕ್ ಬೇಕಾಗಿತ್ತು. ವಿಶ್ವ ಹಿರೇಮಠ ಅವರ ನಂಗೆ ಅರ್ಥ ಆಯ್ತು. ಈಗ ಮಾಲೀಕನಿಗೆ ಶಿಕ್ಷೆ ಆಗ್ಬೇಕಾ ಅಥವಾ ವಾಹನ ಚಾಲನೆ ಮಾಡಿದವನಿಗೆ ಶಿಕ್ಷೆ ಆಗ್ಬೇಕಾ ಅಂತ ನೀವು ಕೇಳ್ತಾ ಇದ್ದೀರಿ. ಸರ್ ಹೌದ್ರಿ. ಆ ವಾಹನ ತೆಗೆದುಕೊಂಡು ಹೋಗುತ್ತಿರುವ ವ್ಯಕ್ತಿ ಜವಾಬ್ದಾರಿತವಾಗಿ ವಾಹನ ಚಾಲನೆ ಮಾಡಬೇಕು. ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಮೊದಲು ಶಿಕ್ಷೆ ಆಗ್ಬೇಕು. ಜವಾಬ್ದಾರಿ ಇಲ್ಲದಂತ ವ್ಯಕ್ತಿಗೆ ಆ ವಾಹನ ಕೊಟ್ಟಿರುವಂತ ಮಾಲೀಕನಿಗೂ ಶಿಕ್ಷೆ ಆಗ್ಬೇಕು. ಇಲ್ಲಿ ನಿಮ್ಮ ಉತ್ತರ ಏನು ಸರ್? ಈಗ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಸ್ಟೇಜ್ ಅಂತ. ಆಮೇಲೆ ನೈಟ್ ಪಾರ್ಟಿ ಮಾಡಿದ್ರು ಸರ್, ಒನ್ ಡೇ ಬಿಫೋರ್. ಸರಿ. ಆಫ್ಟರ್ ಸರ್ ಇದು ಸರ್ ಅವರು ಫಂಕ್ಷನ್ ಮಾಡಿದ್ರು, ಪಬ್ ನಲ್ಲಿ ಡ್ಯಾನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು ಸರ್. ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಷ್ಟೇ ಕೇಳ್ತಿದ್ದಾರೆ ಸರ್, ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಬರೀ ನೀಟ್ ಆ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕು ಸರ್. ಒಂದೇ ಬರೀ ನೀಟ್ ಬಗ್ಗೆನೆ ಮಾತಾಡ್ಕೊಂತ ರಾಜೀನಾಮೆ ಕೊಟ್ಟರು ಮುಗೀತು. ನಮ್ಗೆ ಇವ್ರು ಜೋಶಿ ಸರ್ ಆದ್ರು ಎಲ್ಲ ಮುಗೀತು. ನೀನ್ ನೆಕ್ಸ್ಟ್ ಟೈಮ್ ಸರ್ ಅವರು 4 ವೀಕ್ ಟೈಮ್ ಕೊಟ್ಟಿದ್ದಾರೆ. 4 ವೀಕ್ ಏನೇನಾಗುತ್ತೋ ಗೊತ್ತಿಲ್ಲ ಸರ್. ಕೇಳಿ ಉತ್ತರ ಕೇಳಿ. ಪ್ರಶ್ನೆ ಆಯ್ತಲ್ಲ, ಉತ್ತರ ಕೇಳಿ. ನಿಮಗೆ ಉತ್ತರ ಹೇಳ್ಬೇಕಂತಂದ್ರೆ, ನಾವು CJP ಪಕ್ಷದ ಕಡೆಯಿಂದ ನಾವು ಮಾತಾಡ್ತಿಲ್ಲ, ನಾವು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕಡೆಯಿಂದ ಮಾತಾಡ್ತಾ ಇರೋದು. CJP ಅವರ ಜೊತೆ ಡೆಫಿನೆಟ್ಲಿ ನಾವು ಹೋರಾಟದಲ್ಲಿದ್ವಿ. ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಸಹ ನಾವು ಕೇಳಿದ್ವಿ, ಮತ್ತು ಆ ಹೋರಾಟದ ಗೆಲುವಾಗಿದೆ. ನಾವು ಹೇಳ್ತಾ ಇರೋದು ಇದು ಬರೀ ಮೊದಲನೆಯ ಹೆಜ್ಜೆ ಅಷ್ಟೇ. ಇದರ ಮುಂದೆ ನಾವು NTA ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ, ಅದನ್ನು ಸ್ಕ್ರ್ಯಾಪ್ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಇದ್ರ ಮುಂದೆ ನಾವು ಯಾವ ರೀತಿ ಕಾರ್ಪೊರೇಟೀಕರಣ ಆಗ್ತಾಯಿದೆ ಎಜುಕೇಷನ್ನು, ಯಾವ ರೀತಿ ಫೀಸ್ಗಳು ಜಾಸ್ತಿ ಆಗ್ತಾಯಿದೆ, ಬಡ ಮಕ್ಕಳು ಯಾವ ರೀತಿ ಶಿಕ್ಷಣದಿಂದ ವಂಚನೆ ಆಗ್ತಿದ್ದಾರೆ, ಅವ್ರ ವಿರುದ್ಧ ನಾವು ಅದ್ರ ಪರವಾಗಿ ನಾವು ಕ್ರಮಗಳನ್ನ ತೊಗೊಬೇಕಂತ ಹೋರಾಟ ಮಾಡ್ತಿದ್ವಿ. ಇದೆಲ್ಲದ್ರ ಜೊತೆಲಿ ಇನ್ನು ನಾವು ನಮ್ಮ ಒಂದು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕಡೆಯಿಂದ ನಾವು ಅಮಿತ್ ಶಾ ಅವರ ರೆಸಿಗ್ನೇಷನ್ ಸಹ ಕೇಳ್ತಾ ಬರ್ತಾ ಇದ್ದೀವಿ. ಯಾಕೆ ಅಂದರೆ ಜುಲೈ 20ನೇ ತಾರೀಕು ಯಾವ ರೀತಿ ದೆಹಲಿನಲ್ಲಿ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಯಾವ ರೀತಿ ಪೆಲ್ಲೆಟ್ ಗನ್ಗಳ ದಾಳಿ ಮಾಡಿಸಿದ್ದಾರೆ, ಲಾಠಿ ಪ್ರಹಾರ ಮಾಡಿಸಿದ್ದಾರೆ, ಯಾವ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ಪೊಲೀಸರು ನಡೆಸಿದ್ದಾರೆ, ಇದೆಲ್ಲನೂ ಕುರಿತು ನಾವು ಅಮಿತ್ ಶಾ ಅವ್ರನ್ನೂ ಸಹ ರೆಸ್ಪಾನ್ಸಿಬಿಲಿಟಿ ಕೇಳೋಣ ಅಂತ ಮಾಡ್ತೀವಿ. ಯಾಕೆ ಇದನ್ನು ನಾವು ಮಾಡ್ತಿರೋದು? ರಾಜೀನಾಮೆ ಎಲ್ಲನೂ ಸಾಲ್ವ್ ಮಾಡುತ್ತೆ ಅಂತ ಹೇಳ್ತಿಲ್ಲ ನಾವು. ರಾಜೀನಾಮೆ ಯಾಕೆ ಕೇಳ್ತಿರೋದು ಅಂದರೆ, ಈ BJP ಸರ್ಕಾರ ನಾವೇ ಸರ್ವಾಧಿಕಾರಿಗಳು. ಜನ ನಮ್ಮನ್ನ ಎಲ್ಲೂ ಅಲ್ಲಾಡ್ಸೋಕ್ಕಾಗಲ್ಲ. ನಾವೇನು ಹೇಳ್ತೀವೋ ಜನ ಅದನ್ನು ಕೇಳ್ತಾರೆ ಅನ್ನೋದನ್ನು ಒಂದು ಸಾಬೀತುಪಡಿಸೋಕೆ ಹೋಗ್ತಾರೆ. ನಾವು ಇಲ್ಲ, ಅದು ತಪ್ಪು, ಜನ ಎದ್ದೊಳಿದ್ರೆ, ಜನ ಪ್ರತಿಭಟನೆಗೆ ಎದ್ದೊಳಿದ್ರೆ ಯಾವ ಸರ್ಕಾರಗಳು ಉಳಿಯಲ್ಲ, ಅದು BJP ಅವರೇ ಆಗಿರ್ಬೋದು, ಅದು RSS ಐಡಿಯಾಲಜಿ ಅವರೇ ಆಗಿರ್ಬೋದು ಅಂತ ನಾವು ಸಾಬೀತುಪಡ್ತಾ ಈ ಒಂದು ಹೋರಾಟವನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಈಗ ಶಿಶಿರೇಖಾ ಅವರು ಗಮನಿಸಿದ್ದೀರಿ, ಇವತ್ತು ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ದಾರೆ, ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಯಾರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇದೆಯೋ ಅವರು ಮಾತ್ರ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಹೋರಾಟಕ್ಕೆ ಬರುವಂಥ ವಿದ್ಯಾರ್ಥಿಗಳು ಯಾವ ಧೈರ್ಯದ ಮೇಲೆ ಬರಬೇಕು ಹೋರಾಟಕ್ಕೆ ಅಂತ? ಸರ್, ಇದಕ್ಕೆ ಮುಂಚೆ ಇವಾಗ ಆಲ್ರೆಡಿ
ಬರೀ ಯಾರೆಲ್ಲ ಬಂದು ಏನೆಲ್ಲ ತಪ್ಪು ಮಾಡಿದಾರೆ ಅವ್ರ ಮೇಲೆ ಮಾತ್ರ ಪೆಲ್ಲೆಟ್ ಗನ್ಸ್ ಆಗಲಿ, ಈ ವಾಟರ್ ಕ್ಯಾನನ್ಸ್ ಆಗಲಿ, ಆಮೇಲೆ ಟಿಯರ್ ಗ್ಯಾಸ್ ಆಗಲಿ ಹಾಕಿಲ್ಲ. ಎಲ್ಲಾನು ಒಂದು ಗುಂಪಾಗಿ ಇವರು ಬಂದು ಎಲ್ಲರೂ ಆಂಟಿ ನ್ಯಾಷನಲ್ಸ್, ಎಲ್ಲರೂ ಟೆರರಿಸ್ಟ್ ಅಂತ ಹೇಳಿ ಒಂದು ಅಕ್ವಿಸಿಷನ್ಸ್ನ ಹಾಕಿ ಎಲ್ಲರನ್ನೂ ಹಾಕಿ ಅವರು ಅಟ್ಯಾಕ್ ಮಾಡಿರೋದು ಎಂಟೈರ್ ಗೌರ್ಮೆಂಟ್. ಆ್ಯಂಡ್ ಆಮೇಲೆ ಈ ಅಜಿತ್ ದಿಬ್ಗೆ ಅವರು ಜೊತೆ CM ಮೋದಿ ಅವರು ಕುಳಿತು ಗೌರ್ಮೆಂಟ್ ಅವ್ರ ಕುರಿತು ಮಾತಾಡಿದಾಗ ಕೂಡ ಅವರು ಕೂಡ ಈ ಪ್ರೊಟೆಸ್ಟ್ನ ಇಲ್ಲಿಗೆ ನಿಲ್ಲಿಸಿ ನಾವೆಲ್ಲರನ್ನೂ ರಿಲೀಸ್ ಮಾಡ್ತೀವಿ, ಯಾರನ್ನೆಲ್ಲ ಅರೆಸ್ಟ್ ಮಾಡಿದೀವೋ. ಬಿಕಾಸ್ ಬಿಹಾರಲ್ಲಿ ತುಂಬಾ ಜನ ಅರೆಸ್ಟ್ ಮಾಡಿದ್ರು, ಡಿಟೈನ್ ಮಾಡಿದ್ರು ಐಸ್ ಅವ್ರ ಕಡೆಯಿಂದ ಒಂದಷ್ಟು ಸ್ಟೂಡೆಂಟ್ಸ್ನೆಲ್ಲ. ಪ್ರೊಟೆಸ್ಟ್ ನಡೀತಿರ್ಬೇಕಾದ್ರೆ ಜಾರ್ಖಂಡಲ್ಲಿ ಆಮೇಲೆ ಬಿಹಾರಲ್ಲಿ ಎಲ್ಲಾನು ಡಿಟೈನ್ ಮಾಡಿದವ್ರನ್ನೆಲ್ಲಾನು ನಾವು ಬಿಡಿಸ್ತೀವಿ, ಡೆಲ್ಲಿಯಲ್ಲಿ ಕೂಡ ಯಾರನ್ನೆಲ್ಲ ನಾವು ಡಿಟೈನ್ ಮಾಡಿದ್ವಿ ಅವ್ರನ್ನ ಕೂಡ ನಾವು ರಿಲೀಸ್ ಮಾಡ್ತೀವಿ. ಸೊ ಇವಾಗ ಪ್ರೊಟೆಸ್ಟ್ನ ಕಾಲ್ ಆಫ್ ಮಾಡಿ ಅಂತ. ಸರ್, ಈಗ ನೀವು ಹೋರಾಟದ ದಿಕ್ಕು ಒಂದು ದಿಕ್ಕಿನಲ್ಲಿ ಸಾಗ್ತಾ ಇತ್ತು ಅಂತ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಕೆಲವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಿದೆಯಲ್ಲ, ಎಸ್ಪೆಷಲಿ ನರೇಂದ್ರ ಮೋದಿ ಅವರ ಬಗ್ಗೆ, ಅವರ ವೇಷಭೂಷಣದ ಬಗ್ಗೆ ಅಥವಾ ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟು ಮಾತಾಡೋದು, ಲಂಗಿಲ್ಲ ಲಗಾಮಿಲ್ಲ, ಅದು ಕೂಡ ಸ್ವಾತಂತ್ರ್ಯ, ಓಕೆ, ಇದು ಸ್ವೇಚ್ಛಾಚಾರ ಅಂತ. ಹೌದು, ಇದು ತಪ್ಪು ಸರ್. ಹೌದು. ಸೊ ಬಿಕಾಸ್ ನಾವು ಪ್ರೊಟೆಸ್ಟ್ ಅಲ್ಲಿ ಕೂಡ, ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್ ಅಲ್ಲಿ ಕೂಡ ಒಂದಷ್ಟು ಸ್ಲೋಗನೇಸ್ನ ನಾವು ಆಕ್ಚುಲಿ ಇವರು ಶರದ್ ಅವರೇನೆ ಮಾಡ್ರೇಟ್ ಮಾಡ್ತಾ ಇದ್ದು ಮೈಕ್ ಇಟ್ಕೊಂಡು ಅಲ್ಲಿ ಪ್ರೊಟೆಸ್ಟ್ ಅಲ್ಲಿ ಅವರೇನೆ ಎಷ್ಟೊಂದು ಸ್ಲೋಗನ್ಸ್ನ ಇದೆಲ್ಲ ತಪ್ಪು, ಇದೆಲ್ಲ ಸ್ಟಾಪ್ ಮಾಡಬೇಕು. ಬಟ್ ಇದರಲ್ಲಿ ಏನು ವೇಷಭೂಷಣ ಬಗ್ಗೆ ಮಾತಾಡ್ತಾರೆ, ಡೆಫಿನೆಟ್ಲಿ ಮಾತಾಡ್ಬೇಕು ಸರ್. ಯಾಕಂದ್ರೆ ಮೋದಿ ಅವರೇ ಇದು ಸೂಟ್ ಬೂಟಿನ ಸರ್ಕಾರ ಅಂತ ಅವ್ರು ಯಾವ ರೀತಿ ಆಗ UPA ಸರ್ಕಾರನ ಅವರು ಕ್ರಿಟಿಸೈಸ್ ಮಾಡ್ತಿದ್ರು. ಡೆಫಿನೆಟ್ಲಿ ಸೂಟಿನ ಬೂಟಿನ ಸರ್ಕಾರನೇ ಆಗಿತ್ತು. ನೆಕ್ಸ್ಟ್ ಆಮೇಲೆ ಅವ್ರೇನ್ ಕಂಟಿನ್ಯೂ ಮಾಡ್ತಿದ್ರು, ಅವರು ಅದೇ ಸೂಟಿನ ಬೂಟಿನ ಸರ್ಕಾರ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಅವರ ಒಂದು ಹಿಪೋಕ್ರಸಿ ಏನಾದ್ರು ಇದ್ರೆ ಪಾಯಿಂಟ್ ಔಟ್ ಮಾಡೋದು ಅದು ಜನರ ಕರ್ತವ್ಯ, ಅದು ಮಾಡಬೇಕು. ಬಟ್ ಅಫ್ಕೋರ್ಸ್ ಅದೊಂದು ನಮ್ಮ ಒಂದು ಭಿನ್ನಾಭಿಪ್ರಾಯ ಇದೆ ಅಂತಂದ್ರೆ ಅದನ್ನ ಒಂದು ಮುಂದೆ ಇಡೋದ್ರಲ್ಲಿ ಒಂದು ವಿಧಾನ ಇರುತ್ತೆ. ಈಗ CJP ಒಂದು ಪೊಲಿಟಿಕಲ್ ಪಾರ್ಟಿ ಆಗಿದೆ, ಹೋರಾಟಕ್ಕೆ ಸೀಮಿತ ಆಗುತ್ತಾ, ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೂ ಎಂಟ್ರಿ ಕೊಡು? ಅದಕ್ಕೆ ನಾವು ಹೇಳಕ್ಕಾಗಲ್ಲ ಸರ್, ಯಾಕಂದ್ರೆ ನಾವು CJP ಸ್ಪೋಕ್ಸ್ ಪರ್ಸನ್ ಅಲ್ಲ, ನಾವು ಅದ್ರ ಬಗ್ಗೆ ನಾವು ಅಲ್ಲ. ಯಾಕಂತ ಹೇಳಿದ್ರೆ ಹೋರಾಟಗಳು ಯಾವತ್ತು ಬೀದಿಗೆ ಕುಳಿತು ಹೋರಾಟ ಮಾಡುವಂಥವ್ರು ಬೀದಿಯಲ್ಲಿ ಇರ್ತಾರೆ, ಆಡಳಿತ ಮಾಡುವಂಥವ್ರು ಆಡಳಿತ ಕಚೇರಿಗಳಲ್ಲಿ ಇರ್ತಾರೆ. ಬಟ್ ಇವರು ಅಲ್ಲೋ ಕುಳಿತುಕೊಂಡಾಗ ಆಗುವಂಥ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದಲ್ಲ ಅಂತ. ಸಿಸ್ಟಮಿಕ್ ಚೇಂಜ್ ಆಗಬೇಕು. ಯಾಕಂತ ಹೇಳಿದ್ರೆ ನಮ್ಮ ಆಮ್ ಆದ್ಮಿ ಪಕ್ಷ ಕೂಡ ಉಟ್ಕೊಂಡದ್ದು ಹಾಗೆ, ಬೀದಿಲಿ ಕುಳಿತು ಹೋರಾಟ ಮಾಡಿ ಆ ನಂತರದಲ್ಲಿ ರಾಜಕೀಯ ಪಕ್ಷವಾಗಿ ದೆಹಲಿ ಸರ್ಕಾರವನ್ನು, ಪಂಜಾಬ್ ಸರ್ಕಾರವನ್ನು ಆಡಳಿತದಲ್ಲಿ ತಂದಂಥ ಪಕ್ಷ. ಸೊ ಆ ನಿಟ್ಟಿನಲ್ಲಿ ಆಲೋಚನೆಗಳಿದ್ದಾವ ಅಂತ ಹೇಳಿ. ಡೆಫಿನೆಟ್ಲಿ ಸರ್, ಅದೇನೆ ಅವರು ಏನು ಯಾವ ರೀತಿ ಯೋಚನೆ ಮಾಡ್ತಾರೆ. ಬಟ್ ಅವು ಫಾರ್ ಶ್ಯೂರ್ ನಾವು ಇರೋ ಒಂದು ಎಕನಾಮಿಕ್ ಸಿಸ್ಟಮಲ್ಲಿ, ನಾವಿರೋ ಒಂದು ಪೊಲಿಟಿಕಲ್ ಇದೇನು ಈ ರೀತಿಗೆ ಕೊಂಡೊಯ್ತಾ ಇದ್ದಾರೆ, ಕಾರ್ಪೊರೇಟೀಕರಣ ಮಾಡ್ತಾ ಇದ್ದಾರೆ. CJP ಅವರು ಅಲ್ಲೂ ಬಂದು ಅದೇ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಅದೇ ಪಾಲಿಸೀಸ್ ಅವ್ರನ್ನೇನಾದ್ರು ಕಂಟಿನ್ಯೂ ಮಾಡಿದ್ರೆ ಇವ್ರ ಮತ್ತೆ ಅವ್ರ ಮಧ್ಯೆ ಏನು ಜಾಸ್ತಿ ವ್ಯತ್ಯಾಸ ಅನ್ನೋದು ಇರಲ್ಲ. ಅಫ್ಕೋರ್ಸ್ ಬೇರೆ ಒಂದು ರೆಟಾರಿಕಲ್ ಡಿಫ್ರೆನ್ಸಸ್ ಇರ್ಬೋದು, ಬಟ್ ಅದು ಬಿಟ್ಟರೆ ಬೇರೆ ಪಾಲಿಸೀಸ್ ಚೇಂಜ್ ಆಗಿಲ್ಲ ಅಂತಂದ್ರೆ ಯಾವುದು ಡಿಫ್ರೆನ್ಸಸ್ ಅನ್ನೋದು